Classification of price elasticity of demand. Classification of price elasticity of demand ಐದವ. ಒಂದನೇದು perfectly elastic demand, perfectly inelastic demand, more elastic demand, less elastic demand, unitary elastic demand. Perfectly elastic demand ಅಂದರೆ ಏನಂತ ಹೇಳಿ ನೋಡಮಿ. If price elasticity of demand is unlimited or infinite, PD is equal to infinite, then it is called perfectly elastic demand. PD is equal to infinite ಇದ್ದಾಗ ಅದಕ್ಕೆ perfectly elastic demand ಅಂತಾರೆ. ಇಲ್ಲಿ PD ಅಂದರೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಅನ್ಲಿಮಿಟೆಡ್. ಎ ವೆರಿ ಸ್ಮಾಲ್ ಚೇಂಜ್ ಇನ್ ಪ್ರೈಸ್ ಲೀಡ್ಸ್ ಟು ಇನ್ಫೈನೈಟ್ ಚೇಂಜ್ ಇನ್ ಡಿಮ್ಯಾಂಡ್. ಪ್ರೈಸ್ನಾಗ ಸ್ವಲ್ಪ ಏನ್ರಿ ಚೇಂಜ್ ಆಯಿತು ಅಂದ್ರೆ ಡಿಮ್ಯಾಂಡ್ ಒಳಗೆ ಭಾಳ ಚೇಂಜಸ್ ಆಗ್ತದೆ. ಎ ವೆರಿ ಸ್ಮಾಲ್ ಚೇಂಜ್ ಇನ್ ಪ್ರೈಸ್ ಲೀಡ್ಸ್ ಟು ಇನ್ಫೈನೈಟ್ ಚೇಂಜ್ ಇನ್ ಡಿಮ್ಯಾಂಡ್. ಅಂದರೆ ಇಲ್ಲಿ ಪ್ರೈಸ್ನಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ರೆ ಡಿಮ್ಯಾಂಡ್ನಲ್ಲಿ ಇನ್ಫೈನೈಟ್ ಆಗಿ ಡಿಮ್ಯಾಂಡ್ ಚೇಂಜ್ ಆಗುತ್ತೆ. ಹಿಯರ್ ಡಿ ಡಿ ಇಸ್ ದ ಡಿಮ್ಯಾಂಡ್ ಕರ್ವ್. ಇಲ್ಲಿ ಡಿ ಡಿ ಅಂತ ಹೇಳಿದ್ದು ಡಿಮ್ಯಾಂಡ್ ಕರ್ವ್ ಅದು. ಡಿಮ್ಯಾಂಡ್ ಕರ್ವ್ ಹೆಂಗದ ಅಂದ್ರೆ ಹಾರಿಜಾಂಟಲ್ ಅದ. ನೀವು ಇಲ್ಲಿ ಡಯಾಗ್ರಾಮ್ನಾಗ ನೋಡ್ಬೋದು. ಎಕ್ಸ್ ಆಕ್ಸಿಸ್ನಾಗ ಕ್ವಾಂಟಿಟಿ ಡಿಮ್ಯಾಂಡೆಡ್ ಮೆಜರ್ ಮಾಡಿದೆವು ಮತ್ತು ವೈ ಆಕ್ಸಿಸ್ನಾಗ ಪ್ರೈಸ್ ಮೆಜರ್ ಮಾಡಿದೆವು. ಪ್ರೈಸ್ನಾಗ ನಾವು ಸ್ವಲ್ಪ ಏನ್ರಿ ಚೇಂಜ್ ಮಾಡಿದೆವು ಅಂದ್ರೆ ಡಿಮ್ಯಾಂಡ್ನಾಗ ಇನ್ಫೈನೈಟಾಗಿ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪ್ರೈಸ್ 10 ಅದ ಅಂತ ಹೇಳ್ತೀರಿ, ಡಿಮ್ಯಾಂಡ್ ಎಷ್ಟದ ಅಂತೇಳಿ ಏನು ಭೀ ಗೊತ್ತೂ ಆಗಲ್ಲ. ಅದು ಪೂರ ಒಂದು ಸ್ಟೇಟ್ ಲೈನ್ ಅದ. ಅಂದ್ರೆ ಪ್ರೈಸ್ ಇಲ್ಲಿ 10 ಅದ, ಡಿಮ್ಯಾಂಡ್ ಎಷ್ಟದ ಅದು ಒಟ್ಟ ಗೊತ್ತಾಗಲ್ಲ. ಡಿಮ್ಯಾಂಡ್ ನಾವು ಯಾಕಾರ ಮೇಜರ್ ಮಾಡ್ಬೇಕು ಅನ್ನೋದನ್ನು ಗೊತ್ತಾಗಲ್ಲ. ಇಲ್ಲಿ ತೊಗೋಬೇಕು, ಇಲ್ಲಿ ತೊಗೋಬೇಕು, ಇಲ್ಲಿ ತೊಗೋಬೇಕು, ಇಲ್ಲಿ ತೊಗೋಬೇಕು. ಪ್ರೈಸಿನ ಬೆಲೆ ಗೊತ್ತಾಗ್ಯದ, ಅದರ ಡಿಮ್ಯಾಂಡಿನ ಬೆಲೆ ಗೊತ್ತಾಗಿಲ್ಲ. ಡಿಮ್ಯಾಂಡ್ ಎಷ್ಟದ, ಇದಕ್ಕೆ ಪ್ರೈಸ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಕರೀತಾರೆ. ಎರಡನೇದು ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್. ಇಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ 0, PD is equal to 0, then it is called perfectly inelastic demand. ಇಲ್ಲಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ 0 ಆದಾಗ ಅದನ್ನು ನಾವು ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್ ಅಂತೇಳಿ ಕರಿತಿದ್ದೆವು. ಹಿಯರ್ ವಾಟ್ ಎವರ್ ಮೇ ಬಿ ದ ಪ್ರೈಸ್, ದ ಡಿಮ್ಯಾಂಡ್ ರಿಮೇನ್ಸ್ ಅನ್ಚೇಂಜ್ಡ್. ಇಲ್ಲಿ ಪ್ರೈಸ್ ಎಷ್ಟೇ ಇರಲಿ ಡಿಮ್ಯಾಂಡ್ ಒಟ್ಟ ಚೇಂಜ್ ಆಗಂಗಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಈ ಕಡೆ ಇಲ್ಲಿ ಡಿಮ್ಯಾಂಡ್ 10 ಅದ ಅಂತ ಹೇಳಿ ತಿಳ್ಕೊರಿ. ಇಲ್ಲಿ ಪ್ರೈಸ್ ಈ ಕಡೆ ತೊಗೋರಿ. ಇಲ್ಲಿ ಪ್ರೈಸ್ 2 ಅದ ಅಂತ ಹೇಳ್ತೀರಿ, ಇಲ್ಲಿ 4 ಅದ ಅಂತ ಹೇಳ್ತೀರಿ, ಇಲ್ಲಿ 6 ಅದ ಅಂತ ಹೇಳ್ತೀರಿ. ನೀವು 2 ರೂಪೀಸ್ ಕೊಟ್ಟರು ಅಷ್ಟೇ ಡಿಮ್ಯಾಂಡ್, 4 ರೂಪೀಸ್ ಕೊಟ್ಟರು ಅಷ್ಟೇ ಡಿಮ್ಯಾಂಡ್, ಮತ್ತು 6 ರೂಪೀಸ್ ಕೊಟ್ಟರು ಅಷ್ಟೇ ಡಿಮ್ಯಾಂಡ್. ಇಲ್ಲಿ ಒಟ್ಟ ಡಿಮ್ಯಾಂಡ್ನಾಗ ಏನು ಭೀ ಚೇಂಜಸ್ ಆಗಲ್ಲ. ಇದಕ್ಕೆ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಕರೀತಾರೆ. ಹಿಯರ್ ಡಿ ಡಿ ಈಸ್ ದ ಡಿಮ್ಯಾಂಡ್ ಕರ್ವ್. ಡಿಮ್ಯಾಂಡ್ ಕರ್ವ್ ಈಸ್ ವರ್ಟಿಕಲ್. ಇಲ್ಲಿ ಡಿ ಡಿ ಅನ್ನೋದು ಡಿಮ್ಯಾಂಡ್ ಕರ್ವ್ ಇದೆ. ಇದು ಹೆಂಗದ ಅಂದ್ರೆ ವರ್ಟಿಕಲ್ ಅದ. ಇಲ್ಲಿ ಮೇಲ್ಗಡೆ ಹೇಗಿದ್ದಿತ್ತು ಅಂದ್ರೆ ಹಾರಿಜಾಂಟಲ್ ಇದ್ದಿತ್ತು, ಇಲ್ಲಿ ಕೆಳಗಡೆ ವರ್ಟಿಕಲ್ ಅದ. ಇದು ಸಿಂಪಲ್ ಆಗಿ ಹೇಳಬೇಕಂದ್ರೆ ಪ್ರೈಸ್ ಎಷ್ಟೇ ಚೇಂಜ್ ಆಗಲಿ ಡಿಮ್ಯಾಂಡ್ ಒಟ್ಟ ಚೇಂಜ್ ಆಗಂಗಿಲ್ಲ. ಫಾರ್ ಎಕ್ಸಾಂಪಲ್ ನೀವು 2 ರೂಪಾಯಿ ಕೊಟ್ಟು ಒಂದು ಚಾಕ್ಲೇಟ್, ನೀವು 2 ರೂಪಾಯಿ ಕೊಟ್ಟರು ಒಂದೇ ಚಾಕ್ಲೇಟ್ ಕೊಡ್ಲತ್ತಾರ, 4 ರೂಪಾಯಿ ಕೊಟ್ಟರು ಒಂದೇ ಚಾಕ್ಲೇಟ್ ಕೊಡ್ಲತ್ತಾರ, 6 ರೂಪಾಯಿ ಕೊಟ್ಟರು ಒಂದೇ ಚಾಕ್ಲೇಟ್ ಕೊಡ್ಲತ್ತಾರ. ಇಂಥ ಸ್ಥಿತಿಗೆ ನಾವು ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್ ಅಂತೇಳಿ ಕರಿತೀವಿ. ಮೂರನೇದು ಮೋರ್ ಎಲಾಸ್ಟಿಕ್ ಡಿಮ್ಯಾಂಡ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ರಿಲೇಟಿವ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್. ಈ ಮೋರ್ ಎಲಾಸ್ಟಿಕ್ ಡಿಮ್ಯಾಂಡಿಗೆ ನಾವು ರಿಲೇಟಿವ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳಿ ಕರಿತಿದ್ದೆವು. ಮೋರ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳಿ ಕರಿಬೋದು ಅಥವಾ ರಿಲೇಟಿವ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳಿ ಕರಿಬೋದು. ಇಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಮೋರ್ ದೆನ್ 1, ದಟ್ ಈಸ್ PD ಈಸ್ ಗ್ರೇಟರ್ ದೆನ್ 1, ದೆನ್ ಇಟ್ ಈಸ್ ಕಾಲ್ಡ್ ಮೋರ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಆರ್ ರಿಲೇಟಿವ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್. ಇಲ್ಲಿ PD ಈಸ್ ಗ್ರೇಟರ್ ದೆನ್ 1 ಅಂತೇಳಿ ಕೊಟ್ಟಾರಂದ್ರೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ 1ಕಿಂತ ಹೆಚ್ಚಿಗಿತ್ತು ಅಂದ್ರೆ ಅದಕ್ಕೆ ಮೋರ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತಾರೆ ಅಥವಾ ರಿಲೇಟಿವ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳಿ ಕರೀತಾರೆ. ಹಿಯರ್ ಪರ್ಸೆಂಟೇಜ್ ಚೇಂಜ್ ಇನ್ ಡಿಮ್ಯಾಂಡ್ ಈಸ್ ಗ್ರೇಟರ್ ದೆನ್ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್. ಅಂದ್ರೆ ಇಲ್ಲಿ ಡಿಮ್ಯಾಂಡ್ ಏನಂದ್ರೆ ಡಿಮ್ಯಾಂಡ್ ಇಲ್ಲಿ ಹೆಚ್ಚಿಗಿರ್ತದೆ ಪ್ರೈಸ್ಕಿನ ಏನಿರ್ತದೆ ಇಲ್ಲಿ ಡಿಮ್ಯಾಂಡ್ ಹೆಚ್ಚಿಗಿರ್ತದೆ. ಇದಕ್ಕೆ ಮೋರ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರೀತಾರೆ. ಹಿಯರ್ ಡಿಮ್ಯಾಂಡ್ ಕರ್ವ್ ಈಸ್ ಫ್ಲ್ಯಾಟರ್ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಡಯಾಗ್ರಾಮ್ನಾಗ ಕೊಟ್ಟಾರಲ್ಲ, ಇದು ಲೈನ್, ಇದು ಡಿ ಡಿ, ಇದಕ್ಕೆ ಫ್ಲ್ಯಾಟರ್ ಅಂತ ಹೇಳಿ ಕರೀತಾರೆ. OX ಆಕ್ಸಿಸ್ನಾಗ ನಾವು ಡಿಮ್ಯಾಂಡ್ ಮೆಜರ್ ಮಾಡಿದ್ವಿ ಮತ್ತು OY ಆಕ್ಸಿಸ್ನಲ್ಲಿ ಪ್ರೈಸ್ ಮೆಜರ್ ಮಾಡಿದ್ವಿ. ಈ ಡಿ ಡಿ ಅಂದ್ರೆ ಡಿಮ್ಯಾಂಡ್ ಕರ್ವ್, P ಅಂದ್ರೆ ಪ್ರೈಸ್, Q ಅಂದ್ರೆ ಕ್ವಾಂಟಿಟಿ. ಇಲ್ಲಿ ನೋಡ್ರಿ ಡಯಾಗ್ರಾಮ್ನಾಗ ಪ್ರೈಸ್ ಏನಾಗ್ಯದ ಬರೀ ಸ್ವಲ್ಪ ಚೇಂಜ್ ಆಗ್ಯದ. ಪ್ರೈಸ್ ಸ್ವಲ್ಪ ಚೇಂಜ್ ಆದರೆ ಡಿಮ್ಯಾಂಡ್ ನೋಡ್ರಿ ಎಷ್ಟು ಹೆಚ್ಚಿಗೆ ಆಗ್ಯದ. ಪ್ರೈಸ್ ಸ್ವಲ್ಪ ಚೇಂಜ್ ಆದರೆ ಡಿಮ್ಯಾಂಡ್ ಇಲ್ಲಿ ಹೆಚ್ಚಿಗೆ ಆಗ್ಯದ. ಇಂಥ ಸ್ಥಿತಿಗೆ ನಾವು ಮೋರ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಕರಿತಿದ್ದೆವು ಅಥವಾ ರಿಲೇಟಿವ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಕರಿತಿದ್ದೆವು. ಇಂಥ ಸ್ಥಿತಿಯಲ್ಲಿ ಡಿಮ್ಯಾಂಡ್ ಕರ್ವ್ ಫ್ಲ್ಯಾಟರ್ ಆಗಿರುತ್ತೆ.
ನಾಲ್ಕನೇದು ಯೂನಿಟರಿ ಎಲಾಸ್ಟಿಕ್ ಡಿಮ್ಯಾಂಡ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಈಕ್ವಲ್ ಎಲಾಸ್ಟಿಕ್ ಡಿಮ್ಯಾಂಡ್. ಇದಕ್ಕೆ ಇನ್ನೊಂದು ಹೆಸರು ಏನದಪ್ಪ ಅಂದ್ರೆ ಈಕ್ವಲ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳೋದು. ಇದಕ್ಕೆ ಈಕ್ವಲ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳೋ ಕರಿಬೋದು, ಇಲ್ಲಂದ್ರೆ ಯೂನಿಟರಿ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳೋ ಕರಿಬೋದು. ಇಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು 1, ಇಲ್ಲಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ 1 ಇತ್ತು ಅಂದ್ರೆ ಇದಕ್ಕೆ ಯೂನಿಟರಿ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಕರಿತಿದ್ದೆವು, ಇಲ್ಲಂದ್ರೆ ಈಕ್ವಲ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಕರಿತಿದ್ದೆವು. ಹಿಯರ್ ಪರ್ಸೆಂಟೇಜ್ ಚೇಂಜ್ ಇನ್ ಡಿಮ್ಯಾಂಡ್ ಆ್ಯಂಡ್ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಆರ್ ಈಕ್ವಲ್. ಇಲ್ಲಿ ಡಿಮ್ಯಾಂಡ್ ಮತ್ತು ಪ್ರೈಸ್ ಎರಡೂ ಏನಾಗಿರ್ತಾವೆ ಅಂದ್ರೆ ಸೇಮ್ ಇರ್ತಾವೆ. ಇಲ್ಲಿ ಡಿಮ್ಯಾಂಡ್ ಎಷ್ಟು ಚೇಂಜ್ ಆಗ್ತದೆ, ಪ್ರೈಸ್ನು ಅಷ್ಟೇ ಚೇಂಜ್ ಆಗ್ತದೆ. ಇದಕ್ಕೆ ಯೂನಿಟರಿ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಕರೀತಾರೆ, ಇಲ್ಲಂದ್ರೆ ಈಕ್ವಲ್ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಕರೀತಾರೆ. ಹಿಯರ್ ಡಿಮ್ಯಾಂಡ್ ಕರ್ವ್ ಈಸ್ ರೆಕ್ಟ್ಯಾಂಗುಲರ್ ಹೈಪರ್ಬೋಲಾ. ಇಲ್ಲಿ ಡಿಮ್ಯಾಂಡ್ ಕರ್ವ್ ಹೆಂಗದ ಅಂದ್ರೆ ರೆಕ್ಟ್ಯಾಂಗುಲರ್ ಹೈಪರ್ಬೋಲಾ ಅಂತ ಹೇಳೋದು. ಇಲ್ಲಿ ನೋಡ್ರಿ ಇದು ಡಿಮ್ಯಾಂಡ್ ಕರ್ವ್ ಅದ, ಇದು ರೆಕ್ಟ್ಯಾಂಗುಲರ್ ಹೈಪರ್ಬೋಲಾ ಅಂತಾರೆ ಇದು ಈ ಶೇಪಿಗೆ. ಇಲ್ಲಿ ಡಯಾಗ್ರಾಮ್ನಾಗ ನೋಡ್ರಿ, ಇಲ್ಲಿ ಪ್ರೈಸ್ ಎಷ್ಟು ಚೇಂಜ್ ಆಗಿದೆ ನೋಡು, ಡಿಮ್ಯಾಂಡ್ನು ಅಷ್ಟೇ ಚೇಂಜ್ ಆಗಿದೆ. ಇಲ್ಲಿ ಪಿದಿಂದ ಪಿ ಡ್ಯಾಶಿಗೆ ನೋಡ್ರಿ, ಮತ್ತು ಹಂಗೆ ಇಲ್ಲಿ ಕ್ಯೂದಿಂದ ಕ್ಯೂ ಡ್ಯಾಶ್ ಅಷ್ಟೇ ಚೇಂಜ್ ಆಗೈತಿ. ಪ್ರೈಸ್ ಎಷ್ಟು ಚೇಂಜ್ ಆಗ್ಯದ, ಡಿಮ್ಯಾಂಡ್ನು ಅಷ್ಟೇ ಚೇಂಜ್ ಆಗ್ಯದ. ಐದನೇದು ಲೆಸ್ ಎಲಾಸ್ಟಿಕ್ ಡಿಮ್ಯಾಂಡ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ರಿಲೇಟಿವ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್. ಲೆಸ್ ಎಲಾಸ್ಟಿಕ್ ಡಿಮ್ಯಾಂಡಿಗೆ ರಿಲೇಟಿವ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳಿ ಕರೀತಾರೆ. ಇಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಲೆಸ್ ದೆನ್ 1, ಇಲ್ಲಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ 1 ಕಮ್ಮಿ ಇತ್ತು ಅಂದ್ರೆ ಅದಕ್ಕೆ ನಾವು ಲೆಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತಿದ್ದೆವು, ಇಲ್ಲಾಂದ್ರೆ ರಿಲೇಟಿವ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳಿ ಕರಿತಿದ್ದೆವು. ಹಿಯರ್ ಪರ್ಸೆಂಟೇಜ್ ಚೇಂಜ್ ಇನ್ ಡಿಮ್ಯಾಂಡ್ ಈಸ್ ಲೆಸ್ ದೆನ್ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್. ಇಲ್ಲಿ ಪ್ರೈಸ್ ಏನಾಗ್ತದೆ ಅಂದ್ರೆ ಬಕ್ಕಳು ಚೇಂಜ್ ಆಗ್ತದೆ, ಅದ್ರ ಡಿಮ್ಯಾಂಡ್ನಾಗ ಏನಾಗ್ತದೆ ಸ್ವಲ್ಪ ಚೇಂಜ್ ಆಗ್ತದೆ. ಇಲ್ಲಿ ಪ್ರೈಸ್ ಹೆಚ್ಚಿಗೆ ಚೇಂಜ್ ಆಗಿರ್ತದೆ, ಅದ್ರ ಡಿಮ್ಯಾಂಡ್ನಾಗ ಅಷ್ಟೇನು ಚೇಂಜಸ್ ಕಾಣಂಗಿಲ್ಲ, ಡಿಮ್ಯಾಂಡ್ ಸ್ವಲ್ಪ ಚೇಂಜ್ ಆಗಿರ್ತದೆ. ಹಿಯರ್ ಡಿಮ್ಯಾಂಡ್ ಕರ್ವ್ ಈಸ್ ಸ್ಟೀಪರ್. ಸ್ಟೀಪರ್ ಅಂದ್ರೆ ಇಲ್ಲಿ ಡಿಮ್ಯಾಂಡ್ ಕರ್ವ್ ಅದ ನೋಡಿ, ಇದು ಸ್ಟೀಪರ್. ಡಿ ಡಿ ಅಂದ್ರೆ ಇಲ್ಲಿ ಡಿಮ್ಯಾಂಡ್ ಕರ್ವ್. ಇಲ್ಲಿ ಎಕ್ಸ್ ಆಕ್ಸಿಸ್ನಾಗ ನಾವು ಕ್ವಾಂಟಿಟಿ ಡಿಮ್ಯಾಂಡ್ ಮೆಜರ್ ಮಾಡಿದ್ದೀವಿ, ಓ ಆಕ್ಸಿಸ್ನಾಗ ಪ್ರೈಸ್ ಮೆಜರ್ ಮಾಡಿದೆವು. ಪಿ ಅಂದ್ರೆ ಪ್ರೈಸ್, ಕ್ಯೂ ಅಂದ್ರೆ ಕ್ವಾಂಟಿಟಿ. ಇಲ್ಲಿ ಪಿದಿಂದ P1, ಇಲ್ಲಿ ಪ್ರೈಸ್ ಕಮ್ಮಿ ಆಗಿದೆ ನೋಡಿ, ಪಿದಿಂದ ಪಿ ಡ್ಯಾಶಿಗೆ ಬಂದದ. ಅದ್ರ ಡಿಮ್ಯಾಂಡ್ ಏನಾಗಿದೆ ಸ್ವಲ್ಪ ಚೇಂಜ್ ಆಗಿದೆ, ಹೆಚ್ಚಿಗೆ ಏನು ಭೀ ಚೇಂಜ್ ಆಗಿಲ್ಲ. ಇಲ್ಲಿ ಪ್ರೈಸ್ ಡಿಕ್ರೀಸ್ ಆದರೆ ಭೀ ಇಲ್ಲಿ ಡಿಮ್ಯಾಂಡ್ ಅಷ್ಟೇನು ಇನ್ಕ್ರೀಸ್ ಆಗಿಲ್ಲ, ಸ್ವಲ್ಪ ಇನ್ಕ್ರೀಸ್ ಆಗಿದೆ ಡಿಮ್ಯಾಂಡ್. ಇಂಥ ಸ್ಥಿತಿಗೆ ನಾವು ಲೆಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಹೇಳಿ ಕರಿತಿದ್ದೆವು.